ಸ್ಟಾರ್ಟಿಂಗು ನನ್ ಮದ್ವೆ ಆಗಕ್ ಮುಂಚೆ ಕ್ಯಾರೆಕ್ಟರ್ ತುಂಬಾ ಪಾಸಿಟಿವ್ ಶೇಡ್ ಹೌದು. ಅದ್ ಹಿಂಗೆ ಅಂದ್ರೆ ಫುಲ್ ಸಾಫ್ಟ್, ಮಾಧವ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಫುಲ್ ನಾಚ್ಕೊಂಡ್ ಮಾತಾಡೋದು ಹಿಂಗೆಲ್ಲ ಇತ್ತು. ಮದ್ವೆ ಆಗಿ ವೆರಿ ನೆಕ್ಸ್ಟ್ ಡೇಗೆನೆ ಅದು ಶುರು ಆಯ್ತು. ಅಂದ್ರೆ ಇದು ಬೇಕಾಗಿತ್ತಾ, ಈ ಕ್ಯಾರೆಕ್ಟರ್ ಬೇಕಾಗಿತ್ತ, ಪಾತ್ರನೇ ಬೇಡ ತೆಗೆದ್ ಬಿಡಿ ಅನ್ನೋಷ್ಟು ಬ್ಯಾಡ್ ಕಮೆಂಟ್ಸ್ ಬಂತು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಯ್ತು ನನ್ಗೆ, ಯಾಕಂದ್ರೆ ನಾನು ಇಷ್ಟು ವರ್ಷ ಯಾವ್ದು ನೆಗೆಟಿವ್ ಶೇಡ್ ಇರೋ ಕ್ಯಾರೆಕ್ಟರ್ಸ್ ಮಾಡಿರ್ಲಿಲ್ಲ. ಎಲ್ಲ ಪಾಸಿಟಿವ್, ನಗಾಡ್ಕೊಂಡು ಫುಲ್ ಸಾಫ್ಟ್ ಮಾಡಿದ್ದು. ತುಂಬಾ ಕಷ್ಟ ಆಯ್ತು. ಅಂದ್ರೆ ನಂಗೆ ಅದನ್ನ ಹೆಂಗ್ ತಗೋಬೇಕು ಅಂತ ಗೊತ್ತಿರ್ಲಿಲ್ಲ. ನಾನ್ ಬೇರೆಯವ್ರಿಗೆ ಹೇಳ್ತಿದ್ದೆ, ಯೂಶಲಿ ನನ್ ಕೋ ಆರ್ಟಿಸ್ಟ್, ನನ್ ಫ್ರೆಂಡ್ಸ್ಗೆಲ್ಲ ಬ್ಯಾಡ್ ಕಮೆಂಟ್ಸ್ ಬಂದಾಗ ಇಗ್ನೋರ್ ಮಾಡು, ತಲೆ ಕೆಡ್ಸ್ಕೋಬೇಡ ನೀನು ಅಂತ. ಬಟ್ ಅದ್ ನನ್ಗೆ ಆದಾಗ ಅದ್ ನಂಗೆ ಫೀಲ್ ಆಯ್ತು, ಇದು ತಗೊಳ್ಳೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಕೆಲವರು ಗೊತ್ತಿದ್ದು ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ, ಪರ್ಸನಲ್ ಕಮೆಂಟ್ ಎಲ್ಲ ಮಾಡ್ಬಿಡ್ತಾರೆ. ಅವಾಗ ಅದ್ ತಗೊಳಕ್ ಆಗಲ್ಲ. ಪಾತ್ರದಲ್ಲಿ ಅವ್ರು ಏನಾದ್ರು ನೆಗೆಟಿವ್ ಮಾಡಿದ್ರೆ ಓಕೆ, ಪಾತ್ರದಲ್ಲಿ ನಾವು ಅವ್ರಿಗೇನೋ ಅನ್ಸಿದೀವಿ, ಹೌದು, ಕೆಲ್ಸ ಕಾಣಿಸ್ತಿದೆ ಅಂತ ಅನ್ಕೋಬಹುದು. ಬಟ್ ಪರ್ಸನಲ್ ಕಮೆಂಟ್ ಮಾಡಿದಾಗ ಆಬ್ವಿಯಸ್ಲಿ ಅದ್ ತಗೊಳಕ್ಕೆ ಸ್ವಲ್ಪ ಟೈಮ್ ಆಗತ್ತೆ.